ಇಲ್ಲಿ ನೋಡಿ, ಹೀಗೆ ಸಾಲು ಸಾಲು ಡಬ್ಬಿಗಳಲ್ಲಿಟ್ಟಿರೋದು ಅಸಲಿ ತುಪ್ಪ ಅಲ್ಲ, ಕಲಬೆರಕೆ ನಾಟಿ ತುಪ್ಪ. ಚಿಕ್ಕಮಗಳೂರಿನಲ್ಲಿ ನಕಲಿ ನಾಟಿ ತುಪ್ಪ ತಯಾರಿಸ್ತಾ ಇದ್ದ ಅಡ್ಡೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಮೂಲದ 25ಕ್ಕೂ ಅಧಿಕ ಜನರು ಡಾಲ್ಡಾ, ರಾಸಾಯನಿಕ, ವನಸ್ಪತಿ ಎಣ್ಣೆ ಬಳಸಿ ನಕಲಿ ನಾಟಿ ತುಪ್ಪ ತಯಾರಿಸ್ತಾ ಇದ್ರು. ಹಳ್ಳಿ, ಗ್ರಾಮಾಂತರ ಭಾಗಗಳಲ್ಲಿ ಬೈಕ್ನಲ್ಲಿ ತೆರಳಿ ಮಾರಾಟ ಮಾಡ್ತಿದ್ರು. ಈ ಜಾಲ ಪತ್ತೆ ಮಾಡಿದ ಸ್ಥಳೀಯರು ವಿಡಿಯೋ ಸಮೇತ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ಕುಮಾರ್ಗೆ ವಾಟ್ಸ್ಆಪ್ ಮೂಲಕ ದೂರು ಕೊಟ್ಟಿದ್ರು. ದಾಳಿ ಬಳಿಕ ನಕಲಿ ನಾಟಿ ತುಪ್ಪ ತಯಾರಿಸುತ್ತಿದ್ದ ಗ್ಯಾಂಗ್ ಎಸ್ಕೇಪ್ ಆಗಿದೆ. ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲ ಪ್ರಕರಣ ಸಂಬಂಧ ಗೃಹ ಇಲಾಖೆಯ ಮೊರೆ ಹೋಗೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಐಪಿಎಸ್ ಅಧಿಕಾರಿಗಳಾದ ವಂಶೀಕೃಷ್ಣ, ಶಿವಪ್ರಕಾಶ್, ಲೋಕೇಶ್ ಟೀಮ್ನಿಂದ ತನಿಖೆ ನಡೀತಾ ಇದೆ. ಇನ್ನು ಎಸ್ಐಟಿಗೆ ಔಷಧ ಮತ್ತು ಕಾಸ್ಮೆಟಿಕ್ಸ್ ಬಗ್ಗೆ ತನಿಖೆಗೆ ಅವಕಾಶ ಇಲ್ಲ. ದೂರಿನ ಆಧಾರದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಮಾತ್ರ ಅವಕಾಶ ಇದೆ. ಔಷಧಕ್ಕೆ ಸಂಬಂಧಪಟ್ಟ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆವರೆಗೂ ಕಾನೂನಿನಲ್ಲಿ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಅನುಮತಿಗಾಗಿ ಗೃಹ ಇಲಾಖೆಗೆ ಪತ್ರ ಬರೆಯೋದಕ್ಕೆ ಎಸ್ಐಟಿ ತಂಡ ಸಿದ್ಧತೆಯನ್ನ ನಡೆಸಿದೆ. ಹಬ್ಬಗಳು ಈಗಷ್ಟೇ ಶುರುವಾಗಿದ್ದು ಮುಂದೆ ಸಾಲು ಸಾಲು ಹಬ್ಬಗಳು ಬರಲಿವೆ. ಹಬ್ಬಗಳ ಸಿಹಿ ಹೊತ್ತಿನಲ್ಲೇ ಕಹಿ ಸುದ್ದಿಯೊಂದು ಹೊರಬಿದ್ದಿದೆ. ಸಕ್ಕರೆ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. 5 ದಿನಗಳ ಹಿಂದೆ ಕೆಜಿ ಸಕ್ಕರೆ ಬೆಲೆ ಸಗಟು ಮಾರುಕಟ್ಟೆಯಲ್ಲಿ 52 ರೂಪಾಯಿ ಇತ್ತು. ಈಗ ಕೆಜಿ ಸಕ್ಕರೆ 65 ರೂಪಾಯಿಂದ 70 ರೂಪಾಯಿಗೆ ಹೆಚ್ಚಳ ಕಂಡಿದೆ. ಕೇವಲ 3 ದಿನಗಳ ಅವಧಿಯಲ್ಲಿ ಸಕ್ಕರೆ ಕೆಜಿಗೆ 15 ರೂಪಾಯಿ ಏರಿಕೆ ಆಗಿದೆ. ಇನ್ನು ಹೋಲ್ಸೇಲ್ ದರದಲ್ಲೂ ಕೂಡ ಹೆಚ್ಚಳ ಆಗಿದ್ದು ಪ್ರತಿ ಕ್ವಿಂಟಲ್ ಸಕ್ಕರೆ ದರ 6,500 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ನಾನು ಹೋದ ವಾರದಲ್ಲಿ 42 ರೂಪಾಯಿ 44 ರೂಪಾಯಿ ಮಾರಿದ್ದು 3 ದಿನ ಕೆಳಗೆ 55 ರೂಪಾಯಿ ಮಾರಬೇಕು. ಇವತ್ತಲ್ಲಿ 70 ರೂಪಾಯಿ ಸೆನೆಗೆ ಬಂದಿದೆ. ಇನ್ನು ಮುಂದೆ 100 ರೂಪಾಯಿ ಆಗುತ್ತೆ ಅನ್ನೋ ಒಂದು ಹೆದರಿಕೆ ಇದೆ. 2-3 ದಿನಗಳಿಂದ 50-60 ರೂಪಾಯಿ ಇದ್ದಂಥದ್ದು ಇವತ್ತಿನ ದಿವಸ 80 ರೂಪಾಯಿ ರೇಟ್ 70 ರೂಪಾಯಿ 80 ರೂಪಾಯಿ ಆಗಿದೆ. ಅಂದರೆ ಇದು ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನುಂಗಲಾರದ ತುತ್ತು. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹೀಗೆ ಸಾಲು ಸಾಲು ಹಬ್ಬಗಳು ಬರ್ತಾ ಇರುವಾಗಲೇ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸಕ್ಕರೆ ಬೆಲೆ ಏರಿಕೆಯ ಶಾಕ್ ತಡ್ತಾ ಇದೆ. ಎಥೆನಾಲ್ ಪರಿಣಾಮದಿಂದಲೇ ಸಕ್ಕರೆ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಅಂತ ವರ್ತಕರು ಹೇಳ್ತಿದ್ದಾರೆ. ಯಾಕೆ ಡಿಮ್ಯಾಂಡ್ ಈ ವರ್ಷ ಜಾಸ್ತಿ ಅಂತೀರಿ ಸರ್? ಈ ವರ್ಷ ಡಿಮ್ಯಾಂಡ್ ಜಾಸ್ತಿ ಇಷ್ಟೊಂದು ರೇಟ್ ಯಾವತ್ತೂ ಆಗಿಲ್ಲ ಸರ್. ಯಾಕೆ ಸಡನ್ಲಿ ಆಗಿದೆ ಅಂದ್ರೆ ಇದು ಎಥನಾಲೇ ಕಾರಣ ಅಂತ ಹೇಳ್ಬಿಟ್ಟು ನಮಗೆ ಮಿಲ್ಲರ್ ಕಡೆಯಿಂದ ಬಂದಿರೋ ಮಾಹಿತಿಗಳು ಸರ್. ಬೆಳೆ ಕಡಿಮೆ ಇದೆ ಸರ್, ಈ ಸಲ ಸ್ವಲ್ಪ ಕಡಿಮೆ ಇದೆ, ಇಳುವರಿ ಕಡಿಮೆನೇ ಇದೆ. ಮುಂದಿನ ದಿನಗಳಲ್ಲಿ 75ರಿಂದ 80 ರೂಪಾಯಿ ಆಗುವ ಸೂಚನೆಗಳು ಇದೆ ಸರ್. ಸಕ್ಕರೆ ನಾಡು ಮಂಡ್ಯದಲ್ಲಿ ಬರಗಾಲದಿಂದ ಕಬ್ಬಿನ ಇಳುವರಿ ಕುಸಿದಿದ್ದು ಬೆಲ್ಲದ ಉತ್ಪಾದನೆಗೆ ಹೊಡೆತ ಬಿದ್ದಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಬೆಲ್ಲದ ಕೊರತೆ ಉಂಟಾಗಿ ದರವೂ ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ. ಮಂಡ್ಯ ಮಾರುಕಟ್ಟೆಯಲ್ಲಿ ಈ ಹಿಂದೆ ಪ್ರತಿ ಕ್ವಿಂಟಲ್ ಬೆಲ್ಲದ ದರ 4,500 ರೂಪಾಯಿ ಇತ್ತು. ಆದರೆ ಕೇವಲ ಕಳೆದ 2-3 ದಿನಗಳಲ್ಲೇ ದಿಢೀರನೆ 2,000 ರೂಪಾಯಿ ಏರಿಕೆಯಾಗಿದ್ದು ಪ್ರಸ್ತುತ ಕ್ವಿಂಟಲ್ ಬೆಲ್ಲ 6,500ರಿಂದ 7,000 ರೂಪಾಯಿವರೆಗೂ ಭಾರೀ ಬೆಲೆಗೆ ಹರಾಜಾಗ್ತಾ ಇದೆ. ಬರಗಾಲ, ನೀರಿಲ್ಲ, ಗಾಣಗಳಿಗೆ ಕಬ್ಬಿನ ಪೂರೈಕೆ ಇಲ್ಲದೆ ಇರೋದ್ರಿಂದಾಗಿ ಉತ್ಪಾದನೆ ಕೊರತೆಯಾಗಿದೆ. ಇದರಿಂದಾಗಿ ಬೆಲ್ಲದ ಬೆಲೆಯಲ್ಲಿ ಏರಿಕೆಯಾಗಿದೆ. ರೇಟು ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಈಗ ಹಿಂದೆ 1000 ಗಾಣಗಳು ಇರ್ತಿದ್ದವು, ಈಗ 100 ಗಾಣಕ್ಕೆ ಬಂದು ನಿಂತದೆ. ಆಮೇಲೆ ಸಕ್ಕರೆ ರೇಟು ಜಾಸ್ತಿ ಆಗಿರೋದ್ರಿಂದ ಈಗ ಪ್ರೊಡಕ್ಷನ್ ಜಾಸ್ತಿ. ನೀರು ಇಲ್ಲೇ ಇರೋದ್ರಿಂದ ರೈತನಿಗೆ ಜಾಸ್ತಿ ಕಬ್ಬು ರೇಟ್ ಸಿಗ್ತಾ ಇಲ್ಲ. ಕಬ್ಬು ಎಷ್ಟೊತ್ತು ಖಾಲಿ ಆಗಬೇಕು ಅಂತ ಅವರಣೆ ಮರ. ಅದಕ್ಕಾಗಿ ಕಬ್ಬು ರೇಟ್ ಕಡಿಮೆ ಇದ್ದು ಬೆಲ್ಲದ ರೇಟ್ ಜಾಸ್ತಿ ಆಗುತ್ತೆ. ನಾವು ರಾಜಸ್ಥಾನ ಗಾಡಿಗಳು ನೋಡಿ 10 ವರ್ಷ ಆಗಿತ್ತು. ಈ ವರ್ಷ ಅದು ನೋಡ್ತಾ ಇದ್ದೀವಿ. ಇದರಿಂದ ಖುಷಿ ಇದೆಯಾ ಅಂತೇಳಿ? ಐತೆ ಸರ್, ಖುಷಿ ಎಲ್ಕ ರೈತರಿಗೂ ಐತೆ, ವ್ಯಾಪಾರಸ್ಥರಿಗೂ ಎಲ್ಕ ಖುಷಿ. ಸಕ್ಕರೆ ದರ ಏರಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಖರ್ಗೆ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಕ್ಕರೆ ದಾಸ್ತಾನು 9 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದೇಕೆ? ಸಕ್ಕರೆ ರಫ್ತು ನಿಲ್ಲಿಸಿ ಸುಂಕ ಮುಕ್ತವಾಗಿ 10 ಲಕ್ಷ ಟನ್ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಏಕೆ ಬಂತು? ಕಳೆದ 3 ತಿಂಗಳಲ್ಲಿ ಸಕ್ಕರೆ ಬೆಲೆ ಬರೋಬ್ಬರಿ 40% ಏರಿಕೆಯಾಗಿದೆ. ಹಬ್ಬದ ವೇಳೆ ಸಕ್ಕರೆ ಬೆಲೆ ಏರಿಕೆ, ಹಣದುಬ್ಬರಕ್ಕೆ ಹೊಣೆ ಯಾರು? ಸಕ್ಕರೆ ಕೊರತೆ ಇರುವಾಗ ಕಬ್ಬನ್ನು ಎಥನಾಲ್ ಉತ್ಪಾದನೆಗೆ ಬಳಸಲಾಗಿದೆ. ಎಥನಾಲ್ ಉತ್ಪಾದನೆಗೆ ಬಳಸುವ E20 ನೀತಿ ಪರಿಶೀಲಿಸಬಾರದೇಕೆ? ಇದೇನಾ ಸ್ವಾವಲಂಬಿ ಭಾರತ? ವಂದೇ ಮಾತರಂನ 2 ಚರಣಗಳನ್ನಷ್ಟೇ ಹಾಡುವ ಕಾಂಗ್ರೆಸ್ ನಿರ್ಧಾರ ಖಂಡಿಸಿ ಶನಿವಾರ ಬಿಜೆಪಿ ನಿರ್ಣಯ ಅಂಗೀಕರಿಸಿದೆ. ರಾಷ್ಟ್ರಗೀತೆಯ ಗೌರವದ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಬಿಜೆಪಿ ಹೇಳಿದೆ. ಇನ್ನು ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ಪರಾಕಾಷ್ಠೆ ತಲುಪಿದೆ ಎಂದಿದ್ದಾರೆ.
ದೇಶದ ಪಾರ್ಲಿಮೆಂಟಿನ ಮೂಲಕ ಮಾಡಿದಂಥ ಕಾನೂನಿನ ಗೌರವ ಕೊಡೋದು ಬಿಟ್ಟು ತನ್ನ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇವರು ಯಾವ ಹಂತಕ್ಕೆ ಇಳಿತಾರೆ. ಒಂದೇ ಮಾತರಂ ಯಾರ್ಯಾರು ಒಂದೇ ಮಾತರಂ ಹೇಳ್ತಾ ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತಮ್ಮ ಕೊರಳನ್ನು ಆ ಗಲ್ಲಿಗೆ ಒಡ್ಡಿದ್ರು ಅವರೆಲ್ಲರಿಗೂ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ವಂದೇ ಮಾತರಂ ಮೊದಲಿದ್ದ ಹಾಗೆ ಹಾಡ್ತೀವಿ ಅಂದ್ರೆ ದೇಶದ್ರೋಹಿಗಳು ಎಂತಿದ್ದಾರೆ. ಇದೀಗ ಮೋದಿ ಧಿಮಾಗಿ ನಕ್ಸಲ್ ಅನ್ನೋ ಪದ ಬಳಸ್ತಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಧಿಮಾಗಿ ನಕ್ಸಲ್ ಪದ ಬಳಕೆ ವೇಳೆ ನೀವು ಸಹ ಇದ್ರಲ್ಲೇ ಬರ್ತೀರಿ ಅಂತ ಖರ್ಗೆ ಪ್ರಕಾಶ್ ರಾಜ್ ರತ್ತ ಕೈ ತೋರಿಸಿದ್ರು. ಇವತ್ತು ನಾವು ಮೊದಲೇನಿತ್ತು ಅದೇ ಆಡ್ತೇವಂದ್ರೆ ನಾವು ದೇಶದ್ರೋಹಿಗಳು, ಆಂಟಿ ನ್ಯಾಷನಲ್ಸ್ ಮತ್ತು ಇನ್ನೊಂದು ವರ್ಡ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಮೋದಿ ಅವರು. ಅದು ಅಲ್ಲಲ್ಲ, ದಿಮಾಗಿ ನಕ್ಸಲೈಟ್ಸ್. ದಿಮಾಗಿ ನಕ್ಸಲೈಟ್ ನೀವು ಬರ್ತೀವಿ. ಸೊ ನಾವೆಲ್ಲ ದಿಮಾಗಿ ನಕ್ಸಲೈಟ್ಸ್. ಅರೆ ನೀನ್ ಇದೇ ರೀತಿಯಾಗಿ ಮಾಡಿದ್ರೆ ಈಗೇನು ಯುವಕರು ಇರ್ತಾರಲ್ಲ ಅವರಿಗೆ ನಿಮಗೆ ಬೆನ್ನತ್ತು ಹೊಡಿತಾರೆ. ಕೆಲವರು ನನ್ನನ್ನ ದಲಿತ ನಾಯಕ ಅಂತಾರೆ. ನಾನು ಕಾಂಗ್ರೆಸ್ ನಾಯಕ. ನಿಮ್ಗೆ ನನ್ನನ್ನ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋದಕ್ಕೆ ನಾಚಿಕೆಯಾದ್ರೆ ಹಿರಿಯ ನಾಯಕ ಅನ್ನಿ. ನನ್ನನ್ಯಾಕೆ ದಲಿತ ನಾಯಕ ಎಂತೀರಿ ಅಂತ ಪ್ರಶ್ನಿಸಿದ್ರು. ಕೆಲವು ಜನ ದಲಿತ ನಾಯಕರು ನಾನು ಕಾಂಗ್ರೆಸ್ ನಾಯಕ, ನಾನು ದಲಿತ ನಾಯಕ. ಇಲ್ಲಿ ಯಾರೋ ಕುಂತವರು ಈಗ ಅವರ ಅಧ್ಯಕ್ಷರ, ಈಡಿಗರ ಅಧ್ಯಕ್ಷರ ಅಂತ ಹೇಳೋಣ, ಅಥವಾ ಅವ್ರ ಬ್ರಾಹ್ಮಣ ಅಧ್ಯಕ್ಷರ ಅಂತ ಹೇಳೋಣ. ನೀವು ನನಗೆ ಯಾಕೆ ಗಂಟು ಬಿದ್ದೀರಿ? ನಾನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ. ನಿಮಗೇನಾದರೂ ನಾಚಿಕೆ ಬಂದರೆ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಹೇಳಕ್ಕೆ ಕನಿಷ್ಠ ಹೇಳಿ ಕಾಂಗ್ರೆಸ್ದ ಹಿರಿಯ ನಾಯಕರು ಅಂತ ಅಂದ್ಬಿಡಿ. ಅರೆ ನಿಮಗೆ ನಾಚಿಕೆ ಬರ್ತದಲ್ಲಪ್ಪ. ರಾಷ್ಟ್ರ ನಾಯಕರು, ಇವರು ಹಿರಿಯ ನಾಯಕರು, ಇವರು ದಲಿತ ನಾಯಕ. ದಲಿತ ಯಾರು? ದಲಿತ ಎಲ್ಲರೂ ಬಡವರು. ನಾನೇ ಇದ್ದೀನ? ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಜಾತಿ ನಿಂದನೆ ಹೆಚ್ಚಾಗಿದೆ. ದಲಿತ ಸಮುದಾಯಗಳು ಬೇಡಿಕೊಂಡ್ರೂ ಸರ್ಕಾರ ರಕ್ಷಣೆ ಮಾಡ್ತಿಲ್ಲ ಅಂತ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿದೆ. ಗೃಹ ಇಲಾಖೆ ಏನ್ ಮಾಡ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಗೃಹ ಸಚಿವರು ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಆರ್ಎಸ್ಎಸ್ ಅಂತಾರೆ. ರಾತ್ರಿ ನಿದ್ರೆಯಲ್ಲೂ ಆರ್ಎಸ್ಎಸ್ ಎಂದು ಕನವರಿಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಛಲವಾದಿ ವ್ಯಂಗ್ಯವಾಡಿದ್ದಾರೆ. ನಮಗೆ ದಲಿತರು ಅಂದರೆ ಅಮಾಯಕರು, ಶಕ್ತಿ ಇಲ್ಲದವರು, ಅಂಥವರಿಗೆ ಶಕ್ತಿ ಕೊಡಬೇಕು, ಅವರ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ರಕ್ಷಣೆ ಕೊಡದೇ ಇದ್ರೆ ಯಾರು ಹೊಣೆ ಇದಕ್ಕೆ? ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಆದರೆ ಗೃಹ ಮಂತ್ರಿಗಳಲ್ಲಿ ಅವರೇ ಪಾಪ, ನೀವು ಗೃಹ ಮಂತ್ರಿಯಾಗಿ ಈ ಗೃಹ ಇಲಾಖೆಯಲ್ಲಿ ಕುಳಿತು ಈ ಬಡವರಿಗೆ ರಕ್ಷಣೆ ಕೊಡಿ ಅಂತಂದ್ರೆ ಅವರು ಬರೀ RSS ಮಂತ್ರಿ ಆಗಿಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಅವ್ರಿಗೆ ಯಾರೂ ಜೊತೆಯಲ್ಲಿ ಇರೋಲ್ಲ, ಅವ್ರ ಮನೆಯವ್ರು ಮಾತ್ರ ಇರ್ತಾರೆ. ರಾತ್ರಿ ಹೊತ್ತು ಏನೋ ಬಹುಶಃ RSS ಅಂತ ನಿದ್ರೆಯಲ್ಲೂ ಕನ್ವರ್ಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ನೈಸ್ ರಸ್ತೆಯಲ್ಲಿ ಟೋಲ್ ದುಡ್ಡು ಕಟ್ಬೇಡಿ ಎಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಎಚ್ಡಿಕೆ ಹೇಳಿಕೆ ಜೆಡಿಎಸ್ ಕಾರ್ಯಕರ್ತರನ್ನ ಎತ್ತಿಕಟ್ಟುವ ಪ್ರಯತ್ನ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ, ಇವರೇ ಹೀಗೆ ಹೇಳಿದ್ರೆ ಹೇಗೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇನ್ನು ಕೇಂದ್ರ ಸಚಿವರಾಗಿ ಎಚ್ಡಿಕೆ ಜವಾಬ್ದಾರಿಯುತವಾಗಿ ಮಾತನಾಡಲಿ, ಬೀದಿಯಲ್ಲಿ ಹೋಗುವವರು ಮಾತನಾಡುವ ರೀತಿಯನ್ನ ಬಿಡಬೇಕು ಎಂದಿದ್ದಾರೆ. ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನ್ ಹೇಳಕ್ಕಾಗ್ತದೆ? ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿದ್ದಾರೆ. ಆಯ್ತು, ಅದು ಏನೇನು ಕಾರಣಗಳಿರ್ಬೋದು, ಕೋರ್ಟ್ ಇದೆ, ನಿಮ್ಮದೇ ಸರ್ಕಾರ ಇದೆ,
ಮೇಲ್ಗಡೆ ಏನಿದೆ ಅದು ಕಾನೂನಾತ್ಮಕವಾಗಿ ಮಾಡಿ ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡ್ಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಇದು ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್, ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ ಕಡೆ, ಹಂಗೆ ಬೆಳಿಗ್ಗೆ ಬಂದು ಇಲ್ಲಿ ಕೂಗುತ್ತಲ್ಲ ಬಿಡುದಿಲ್ಲ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಡಿ ವಿಚಾರಣೆಗೆ ಹೆದರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾದ್ರ ಅನ್ನೋ ಅನುಮಾನ ಮೂಡಿದೆ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿ ಜ್ಞಾನೇಂದ್ರ ಕುಮಾರ್ ಕಾರ್ಯನಿರ್ವಹಿಸಿದ್ರು. ಪಶುವೈದ್ಯರ ನೇಮಕ ಪರೀಕ್ಷೆ, ಕೆಎಎಸ್ ಪರೀಕ್ಷೆ ಕಂಟ್ರೋಲರ್ ಆಗಿದ್ರು. ಕೆಎಎಸ್ ಪರೀಕ್ಷೆ ಅಕ್ರಮ ಆರೋಪದ ಮೇಲೆ ಅಧಿಕಾರಿ ಶಾಂತಾ ಹೊಸಮನಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ದೆಹಲಿಗೆ ಅಂತ ಹೇಳಿ 3 ಗಂಟೆಯ ಫ್ಲೈಟ್ಗೆ 1.5 ಗಂಟೆ ಮುಂಚಿತವಾಗಿ 30,253 ರೂಪಾಯಿ ಕೊಟ್ಟು ತರಾತುರಿಯಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಎಚ್ಡಿಎಫ್ಸಿ ಕ್ರೆಡಿಟ್ ಕಾರ್ಡ್ನಲ್ಲಿ ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ದು ಸದ್ಯ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದೆಲ್ಲ ಸುಳ್ಳು ಎಂದಿದ್ದಾರೆ. ಅವರು ಫ್ಯಾಮಿಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ಕಾಗಿ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿ ಪ್ರಕರಣದಲ್ಲಿ ಎನ್ಕೌಂಟರ್ ಬಳಿಕ ಅರಣ್ಯ ಸಿಬ್ಬಂದಿ ಮೇಲೆ ಸೇಡು ತೀರಿಸಿಕೊಳ್ಳಲು ಕಳ್ಳ ಬೇಟೆಗಾರರ ಪಡೆ ಒಂದಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಎನ್ಕೌಂಟರ್ ಬಳಿಕ ಪ್ರತಿಭಟನೆಗೆ ಕುಖ್ಯಾತ ಕಾಡುಗಳ್ಳ ಗೋವಿಂದ ಪ್ರಚೋದನೆ ನೀಡಿದ್ದು ಬಯಲಾಗಿದೆ. ಈಗಾಗಲೇ ಗೋವಿಂದನ ವಿರುದ್ಧ ಬರೋಬ್ಬರಿ 9 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಮರಿ ವೀರಪ್ಪನ್ ಎಂದೇ ಕರೆಯಲ್ಪಡುವ ಗೋವಿಂದನಿಗೆ ಕಳ್ಳಬೇಟೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಸಂದನಪಾಳ್ಯ ನಿವಾಸಿ ರಾಬರ್ಟ್ ಸೇರಿದಂತೆ ಕ್ರಿಮಿನಲ್ ಹಿನ್ನೆಲೆ ಇರುವ 30ಕ್ಕೂ ಹೆಚ್ಚು ಮಂದಿ ಸಾಥ್ ನೀಡಿದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಕಾವೇರಿ ವನ್ಯಜೀವಿಧಾಮ ಕಾಡಿನಿಂದ ತೋಮಿಯರ್ಪಾಳ್ಯಕ್ಕೆ ಕಾಡಾನೆ ಬರಬಾರದು ಅಂತ ಅಳವಡಿಸಿದ್ದ ಸೋಲಾರ್ ಫೆನ್ಸಿಂಗ್ ಗೇಟ್ ಅನ್ನೇ ಧ್ವಂಸಗೊಳಿಸಿದ್ದಾರೆ. ಕಾಡು ಪ್ರಾಣಿಗಳಂದರೆ ಆನೆಗಳು ಲಗ್ಗೆ ಇಡ್ತವೆ, ಆವಾಗ ನಾಡಿಗೆ ಬರ್ತವೆ. ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅರಣ್ಯ ಅಧಿಕಾರಿಗಳು ಏನು ಘಟನೆ ನಡೆದಿದೆ ಈ ಒಂದು ತೋಮೇರ್ಪಾಳ್ಯ ಆಗಿರ್ಬೋದು ಸುತ್ತಮುತ್ತ ಪ್ರದೇಶಗಳಲ್ಲಿ, ಆಗ ಅರಣ್ಯ ಅಧಿಕಾರಿಗಳು ಗ್ರಾಮಕ್ಕೆ ಬರ್ತಾರೆ. ಆ ಬಂದಂತಹ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ಬೋದು ಅಂತ ಹೇಳಿ ಪ್ರೀ ಪ್ಲ್ಯಾಂಡ್ ಮಾಡಿಕೊಂಡು ಪಕ್ಕಾ ಒಂದು ಮಾಹಿತಿ ಮೇರೆಗೆ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸೋಮವಾರ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ನಿರ್ಧರಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಮುತ್ತಿಗೆ ಹಾಕಲು ನಿರ್ಧರಿಸಿದೆ. 3 ತಂಡಗಳಾಗಿ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್ ಮಾಡಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಮತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನೇತೃತ್ವ ಮಾಡಿದೆ. ಪ್ರತಿಭಟನೆಗೆ ಬೆಂಗಳೂರು ನಗರದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ತಲಾ 200 ಕಾರ್ಯಕರ್ತರನ್ನ ಕರೆತರಲು ಸೂಚನೆ ನೀಡಲಾಗಿದೆ. ಹಳೆ ಹುಬ್ಬಳ್ಳಿಯಲ್ಲಿ ಆಸಾರ ಪುಷ್ಕರಣಿ ವಿವಾದ ಭುಗಿಲೆದ್ದಿದೆ. ಪುರಾತನ ಕಾಲದ ಜಾಗದಲ್ಲಿ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಹಿಂದೂ ಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅನಧಿಕೃತ ರಸ್ತೆಯನ್ನ ಕಿತ್ತು ಹಾಕ್ತೇವೆ ಅಂತ ಹಿಂದೂ ಪರ ಕಾರ್ಯಕರ್ತರು ಹೇಳಿದ್ರೆ ರಸ್ತೆಯನ್ನ ಕೀಳಲು ಬಿಡಲ್ಲ ಅಂತ ದಲಿತ ಮತ್ತು ಮುಸ್ಲಿಂ ಸಂಘಟನೆಗಳು ಹೇಳ್ತಿವೆ. ಇದನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಇನ್ನು ಹಿಂದೂ ಪರ ಸಂಘಟನೆಗಳಿಗೆ ಬಿಜೆಪಿ ಬೆಂಬಲ ನೀಡಿದೆ. ಪ್ರತಿಭಟನೆಯಲ್ಲಿ ಶಾಸಕ ಬೆಲ್ಲದ್, ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಸಹ ಭಾಗಿಯಾಗಿದ್ರು. ದೇವಾಲಯ ಉತ್ಖನನ ನಡೆಸಿ ರಕ್ಷಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಆಗ್ರಹಿಸಿದ್ರು. ಪೊಲೀಸರು ಪ್ರತಿಭಟನಾ ನಿರತ ಬಿಜೆಪಿ ನಾಯಕರು ನೂರಾರು ಹಿಂದೂ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡ್ರು. ತಳ್ಳಾಟ ನೂಕಾಟದ ವೇಳೆ ಓರ್ವ ಮಹಿಳಾ ಹೋಂಗಾರ್ಡ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇನ್ನು ವಿವಾದಿತ ಸ್ಥಳಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ನಿರ್ಮಾಣವಾದ ರಸ್ತೆಯನ್ನ ವೀಕ್ಷಿಸಿದ್ರು. ಹುದಾ ನಗರ ಪಾಲಿಕೆ ಆಯುಕ್ತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಕನ್ನಡದ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಫಿನಿಕ್ಸ್ ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ 3.85 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹಣ ವಾಪಸ್ ನೀಡದೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಭಾಸ್ಕರ್ ಶೆಟ್ಟಿ ಎಂಬುವರು ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ದೂರು ನೀಡಿದ್ದಾರೆ.